ಪ್ರೈಸ್ ದಿ ಲಾರ್ಡ್. ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ 26-27ನೇ ವಾಕ್ಯವನ್ನ ನಾವು ಧ್ಯಾನ ಮಾಡುವಾಗ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಆಕೆ ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರು, ತನ್ನಲ್ಲಿರುವಂತ ಹಣವನ್ನೆಲ್ಲ ವ್ಯಯ ಮಾಡಿದ್ದರು. ಅವಳ ರೋಗ ಉದ್ಬಣ ಆಗ್ತಿತ್ತೆ ಹೊರತು ಕಮ್ಮಿ ಆಗ್ತಾ ಇರಲಿಲ್ಲ. ಸೌಖ್ಯದ ಒಂದು ಲಕ್ಷಣವೂ ಕಾಣ್ತಾ ಇರಲಿಲ್ಲ. ಆಗ ಆಕೆ ಯಾರೋ ಮಾತನಾಡುತ್ತಿದ್ದಂತ ಮಾತುಗಳನ್ನ ಕೇಳಿ ಯೇಸುವನ್ನ ಹಿಂಬಾಲಿಸುವಂತ ಸಮಯದಲ್ಲಿ ಯೇಸುವಿನ ಬಟ್ಟೆಯ ತುದಿಯ ಅಂಚನ್ನ ಮುಟ್ಟಿದ್ರೆ ಸಾಕು, ನಾನು ಗುಣಹೊಂದುತ್ತೇನೆ ಎಂಬ ನಂಬಿಕೆ ನಿರೀಕ್ಷೆಯಲ್ಲಿ ಆಕೆ ಹೋಗಿ ಯೇಸುವಿನ ಬಟ್ಟೆಯ ತುದಿಯ ಅಂಚನ್ನ ಮುಟ್ಟುವಾಗ ಎಂದು ಯಾವ ಡಾಕ್ಟರ್ಗಳಿಂದಲೂ ಆಗದೆ ಇರುವಂತ ಕಾರ್ಯವನ್ನ ಯೇಸು ಸ್ವಾಮಿ ಅಲ್ಲಿ ತನ್ನ ಬಟ್ಟೆಯ ಸ್ಪರ್ಶ ಮಾಡಿದಂತ ಆ ಹೆಣ್ಣು ಮಗಳಿಗೆ ಸೌಖ್ಯವನ್ನ ನೀಡುವುದನ್ನ ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ಕೂಡ ಅನೇಕ ರೋಗದಲ್ಲಿ, ಅನೇಕ ವೇದನೆಯಲ್ಲಿ ನಾವು ಸಿಲುಕಿಕೊಂಡಿದ್ರೆ, ಡಾಕ್ಟರ್ಗಳು ಕೈ ಬಿಟ್ಟಿದ್ರೆ, ನನ್ನ ಜೀವಿತ ಬರೀ ಇನ್ನೊಂದು 6 ತಿಂಗಳು 3 ತಿಂಗಳು ಎಂಬುದಾಗಿ ನೀವು ಅಂದುಕೊಂಡಿದ್ರೆ, ಇವತ್ತು ನೀವು ನಿಮ್ಮ ಯೇಸುವಿನಲ್ಲಿ ವಿಶ್ವಾಸವಿಡ್ರಿ, ಯೇಸುವನ್ನ ನಂಬಿ ಜೀವಿಸ್ರಿ. ಯೇಸುವನ್ನ ವಿಶ್ವಾಸವಿಡುವವನ ಹೃದಯವನ್ನ ನೋಡುವಂತ ಯೇಸು ಸ್ವಾಮಿ ಖಂಡಿತವಾಗಿಯೂ ಸೌಖ್ಯವನ್ನ, ಬಿಡುಗಡೆಯನ್ನ ಅನುಗ್ರಹಿಸುವಂತ ದೇವರಾಗಿದ್ದಾರೆ. ಆದ್ದರಿಂದ ದೇವರಲ್ಲಿ ವಿಶ್ವಾಸವಿಟ್ಟು ಜೀವಿಸಿ.